ರಾಜ್ಯ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಪಿಣ್ಯ ದಾಸರಹಳ್ಳಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರೂ ವಿರೋಧ ಪಕ್ಷದ ನಾಯಕರ ಮೇಲೆ ಅಲ್ಲೊಂದು ಆರೋಪ, ನಾಯಕ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಹುನ್ನಾರ ಮಾಡುತ್ತಿರುವುದು ಸರಿಯಲ್ಲ ಎಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಡಿಎ ಸಂಸದೆ ಹಾಗೂ ಕೇಂದ್ರ ನೂತನ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡರು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರದಲ್ಲಿರುವ ಕೆಂಪೇಗೌಡ ಉದ್ಯಾನವನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಜೆಡಿಎಸ್, ಬಿಜೆಪಿ ಪಕ್ಷಗಳ ಮುಖಂಡರ, ಮಹಿಳೆಯರ, ಕಾರ್ಯಕರ್ತರ ಪರಿಶ್ರಮದಿಂದ ನನಗೆ ಅತಿ ಹೆಚ್ಚು ಮತಗಳು ಕೊಡಿಸಿದ್ದೀರಿ. ಆದ್ದರಿಂದಲೇ ಇವತ್ತು ಕೇಂದ್ರ ಮಂತ್ರಿಯಾಗಿದ್ದೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯೋಜನೆಗಳಾದ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ನೀಡಲು ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ಗೆ ಮತ ಹಾಕಿಲ್ಲ. ಆ ಕೋಪದಿಂದ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿದ ಸಿದ್ದರಾಮಯ್ಯನ ಸರ್ಕಾರ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದರು. ಕೇಂದ್ರ ಕ್ಷೇತ್ರದ ಶಾಸಕ ಎನ್ ಮುನಿರಾಜು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಪಕ್ಷಕ್ಕೆ ಒಂದು ನಯಾ ಪೈಸೆ ಅನುದಾನ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡುವುದು ಸರಿಯಲ್ಲ. ಕ್ಷೇತ್ರಕ್ಕೆ ಕುಡಿಯುವ ನೀರಿಗಾಗಿ ಸರ್ಕಾರಕ್ಕೆ ಸಾಕಷ್ಟು ಸಲ ಪತ್ರ ಬರೆದು ಉಪಯೋಗ ಆಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಉತ್ತರ ಲೋಕಸಭೆಯ ಸಂಚಾಲಕರಾಗಿ ಕೆಲಸ ಮಾಡಿ ಮಾಜಿ ನಗರ ಪಾಲಿಕೆ ಸದಸ್ಯರು ನನ್ನ ಆತ್ಮೀಯರಾದಂಥ ಮುನಿಕೃಷ್ಣ ಅವರು, ನಮ್ಮ ಕ್ಷೇತ್ರದ ಹಿರಿಯ ಮುಖಂಡಗಳಾದಂಥ ಗಂಗರಾಜು ಕೃಷ್ಣಮೂರ್ತಿಯವರು, ವೇದಿಕೆ ಮೇಲೆ ಎಲ್ಲ ವಾರ್ಡ್ನ ಎರಡೂ ಪಕ್ಷದ ಬಿಜೆಪಿಯ 9 ವಾರ್ಡ್ ಅಧ್ಯಕ್ಷರು, ಜೆಡಿಎಸ್ನ 9 ವಾರ್ಡ್ ಅಧ್ಯಕ್ಷರು, ಮಾಜಿ ನಗರ ಪಾಲಿಕೆ ಸದಸ್ಯರು, ಎಲ್ಲ ಮುಖಂಡರು ವೇದಿಕೆ ಮೇಲೆ ಆಸೀನರಾಗಿದ್ದೀರಾ. ಮುಂಭಾಗದಲ್ಲಿ ನಾವೆಲ್ಲ ಚುನಾವಣೆಯಲ್ಲಿ ಬಂದು ನೋಡಿ ಮಾತನಾಡಿ ಮನೆಗೆ ಹೋದ್ರೆ ಹಗಲು ರಾತ್ರಿ ಹದ್ದಿನ ಕಣ್ಣಿಟ್ಕೊಂಡು ಕೆಲಸ ಮಾಡಿದಂತ ಕಾರ್ಯಕರ್ತರು, ಮಹಿಳಾ ಮುಖಂಡರು, ಯುವಕರು, ಹಿರಿಯರು ಎಲ್ಲರೂ ಮುಂಭಾಗದಲ್ಲಿ ಕುಳಿತಿದ್ದರು. ಈ ದೇಶಕ್ಕೆ 3ನೇ ಬಾರಿ ಪ್ರಧಾನಿಯಾಗುವಂತ ಯೋಗ್ಯ ನಮ್ಮ ನರೇಂದ್ರ ಮೋದಿ ಅವರಿಗೆ ನಮ್ಮ ಲೋಕಸಭಾ ಕ್ಷೇತ್ರವನ್ನ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿ ಈ ಚುನಾವಣೆಯ ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಸನ್ಮಾನ್ಯ ಹರೀಶ್ ಅವರೇ, ಜೆಡಿಎಸ್ನ ಅಧ್ಯಕ್ಷರಾದ ಮುನಿಸ್ವಾಮಪ್ಪನವರೇ, ಹಿರಿಯ ಮುಖಂಡರಾಗಿರುವಂತಹ ಅನ್ನಪ್ಪನವರೇ, ನಮ್ಮ ಪಕ್ಷದ ಮಂಡಲದ ಅಧ್ಯಕ್ಷರಾದ ಸೋಮಶೇಖರ್ ಅವರೇ, ಚುನಾವಣೆಯಲ್ಲಿ ಸಂಚಾಲಕರಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಮುನಿಕೃಷ್ಣ ಅವರೇ, ಜಿಲ್ಲೆಯ ಸಂಚಾಲಕರಾಗಿದ್ದಂತ ರಂಗಸ್ವಾಮಿ ಅವರೇ, ವೇದಿಕೆಯಲ್ಲಿರುವಂತ ನನ್ನೆಲ್ಲ ಮಾಜಿ ನಗರ ಪಾಲಿಕೆಯ ಸದಸ್ಯರೇ, ವಾರ್ಡಿನ ಎಲ್ಲ ಅಧ್ಯಕ್ಷರುಗಳೇ, ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ನ ಎಲ್ಲ ಅಧ್ಯಕ್ಷರುಗಳೇ, ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ನ ಎಲ್ಲ ಪದಾಧಿಕಾರಿ ಬಂಧುಗಳೇ, ನನ್ನೆಲ್ಲ ತಾಯಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮದ ಸ್ನೇಹಿತರು, ಮೊಟ್ಟ ಮೊದಲನೇದಾಗಿ ಕೇವಲ 31-35 ದಿನದಲ್ಲಿ ನಾನು ಅಭ್ಯರ್ಥಿಯಾಗಿ ಬಂದಂಥವರು. ನನ್ನನ್ನು ಸ್ವೀಕಾರ ಮಾಡಿ ಮನೆಗಳಿಗೆ ಹೋಗಿ ನಿಮ್ಮ ಬೂತ್ಗಳಲ್ಲಿ ಅತ್ಯಂತ ಹೆಚ್ಚು ನೀರು ಕೊಡಿಸಕ್ಕೆ ಕಾರಣೀಕರ್ತರಾಗಿರುವಂತ ವೇದಿಕೆಯಲ್ಲಿರುವಂತಹ ಮುಖಂಡರು ಮತ್ತು ಕೆಳಗಿರುವಂತ ಎಲ್ಲ ಮುಖಂಡರು, ಕಾರ್ಯಕರ್ತರಿಗೆ ನಾನು ಶಿರವಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಶ್ರಮದ ಕಾರಣಕ್ಕಾಗಿ ಇವತ್ತು ಇಷ್ಟು ದೊಡ್ಡ ಅಂತರವನ್ನ ದಾಸರಹಳ್ಳಿಯಲ್ಲಿ ಪಡೆಯಕ್ಕೆ ಸಾಧ್ಯ ಆಯಿತು. ನಾನು ಕೇಳ್ತಾ ಇದ್ದೇನೆ, ಮುನಿರಾಜನ್ ಅವರಿಗೆ ಲೀಡ್ ಬಂದಿದೆ ಅಂತ ಹೇಳಿ, ಮುನಿರಾಜನ್ ಅವರ ಲೀಡಿನ ಒಂದು ಡಬಲ್ ಬರ್ಬೋದು ಅನ್ನುವಂಥದ್ದಿತ್ತು. ಅದನ್ನು ಮೀರಿ 70,000ಕ್ಕಿಂತ ಹೆಚ್ಚು ಮತವನ್ನು ಕೊಡಿಸಿದಂತ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. 2,60,000 ಮತಗಳ ಅಂತರದಿಂದ ನಾವು ಗೆದ್ದಿದ್ದೀವಿ ಅಂದ್ರೆ ಅದರಲ್ಲಿ ಬಹಳ ದೊಡ್ಡ ಪಾತ್ರ ದಾಸರಹಳ್ಳಿ ಇದೆ. ಮೊದಲ ಶ್ರೇಯಸ್ಸು ಯಶವಂತಪುರಕ್ಕೆ ಸಲ್ಲಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹರೀಶ್, ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಸೋಮಶೇಖರ, ಜೆಡಿಎಸ್ ಅಧ್ಯಕ್ಷ ಮುನಿಸ್ವಾಮಿ, ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷ ಅಂದಾನಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು.
ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News Channel, and BV Fast Web News from all the talukas of Karnataka.